ಸರ್ ಇದು ಕಲಬುರಗಿಯಲ್ಲಿ ಖರ್ಗೆ ಅವರ ಯಾಕೋ ಹಿಂದೇಟ್ ಆಗ್ತಾ ಇದ್ದಾರೆ ಅಂತಲೇ ಸ್ಪರ್ಧೆ ಮಾಡಿ ಗೊತ್ತಿಲ್ಲ ಅದು ಯಾವುದು ಅಂತಿಮವಾಗಿ ಅವರೇ ತೀರ್ಮಾನ ಮಾಡಬೇಕಲ್ಲ. ಅಧ್ಯಕ್ಷರು ಅವರೇ ಇದ್ದಾರೆ ಮತ್ತು ಅವರೇ AICC ಅಧ್ಯಕ್ಷರು ಇರುವಾಗ ನಾವು ಅದರ ಬಗ್ಗೆ ನಾವು ಏನು ಹೇಳೋಕ್ಕಾಗೋದಿಲ್ಲ. ತಾವು ಏನೋ ಒತ್ತಾಯ ಮಾಡ್ತೀರಾ ಸರ್ ಮತ್ತೊಮ್ಮೆ ನಿಲ್ಲಬೇಕು? ಅವರಿಗೆ ಬಿಟ್ಟಿದ್ದು ಅವರ ಏನು ತೀರ್ಮಾನ ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ಸರ್ ಈಗ ದಲಿತ ಮೀಸಲು ಕ್ಷೇತ್ರಗಳನ್ನು ಬಿಟ್ಟು ಹೆಚ್ಚುವರಿ ಸೀಟ್ ಏನಾದ್ರು ಕೇಳ್ತಿದ್ದೀರಾ ದಲಿತರಿಗೆ ಗೆಲ್ಲುವಂಥ? ಆ ರೀತಿ ಯಾವುದು ನನಗೆ ತಿಳಿದಾಗೆ ಯಾವುದು ಕೂಡ ಆ ರೀತಿ ಪ್ರಪೋಸಲ್ ಇಲ್ಲ. 5 ಕ್ಷೇತ್ರ ಮೀಸಲು ಕ್ಷೇತ್ರ ಇದೆ, 5 ಕ್ಷೇತ್ರಗಳ ಅಭ್ಯರ್ಥಿಗಳನ್ನು ಕೊಡ್ತಾರೆ. ಅದಲ್ಲದೆ ಹೊರತುಪಡಿಸಿ ಇನ್ನು ದಲಿತ ಸಮುದಾಯದವರು ಬೇರೆ ಕ್ಷೇತ್ರದಲ್ಲಿ ಕೇಳಿದ್ದು ನನಗೆ ಗೊತ್ತಿಲ್ಲ. ಆ ಥರದ್ದು ಏನಾದರೂ ಡಿಮಾಂಡ್ ಇತ್ತು ಸರ್? ಯಾಕಂದರೆ ಜಾತಿ ಗಣತಿಯಿಂದ ಆ ಥರ ಏನಿಲ್ಲ ಇಲ್ಲ, ಆ ರೀತಿ ಯಾವುದು ಪ್ರಪೋಸಲ್ ಇರಲಿಲ್ಲ. ಇನ್ನೂ ಜಾತಿ ಗಣತಿ ಇನ್ನೂ ಬಹಿರಂಗ ಆಗಿಲ್ವಲ್ಲ. ಆಮೇಲೆ ಸರ್ ನಾಸೀರ್ ಹುಸೇನ್ ಅವ್ರನ್ನ A1 ಆರೋಪಿ ಮಾಡಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು BJP ಅವರು ಹೇಳ್ತಾನೆ ಇರ್ತಾರೆ. ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ. ಅವ್ರು ಹೇಳ್ತಾರೆ ಅಂತಲ್ಲ, ಕಾನೂನು ಪ್ರಕಾರ ಏನು ತಗೋಬೇಕು ಅದು ತಗೊಳ್ತೀವಿ. ಸರ್ ನಿವೃತ್ತ IAS ಅಧಿಕಾರಿಗಳು ಕೂಡ ಪತ್ರ ಬರೆದಿದ್ದಾರೆ, 20 ಜನ ಪತ್ರ ಬರೆದಿದ್ದಾರೆ. ಬರೀಲಿ, ಅವ್ರನ್ನ ಅವ್ರು ಬರೆಯೋದಕ್ಕೆ ನಾವು ಯಾರು ತಡೆಯೋಕ್ಕಾಗುತ್ತೆ? ಬರೆಯೋದಿದ್ದರೆ ಅವ್ರು ಬರೆದಿದ್ದಾರೆ ಅಂದರೆ ಅದನ್ನು ಪರಿಗಣಿಸ್ತಾರೆ. ಯಾವುದೇ ರೀತಿಯಲ್ಲಿ ಅದನ್ನು ನೋಡಬೇಕು, ಅದನ್ನು ಕೇಂದ್ರ ಸರ್ಕಾರಕ್ಕೆ ಅವರು ನೋಡ್ಕೊಳ್ತಾರೆ. ಸರ್ FC ಮಹದೇವಪ್ಪ ಅವರು ಮತ್ತೆ ಪರಮೇಶ್ವರ್ ಅವರು CM ಆಗಬೇಕು ಅಂತ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ ಸರ್. ನೆನ್ನೆನೂ ಹೇಳಿದ್ದಾನೆ. ಈಗ ಒಂದು ಸ್ಥಿರವಾದ ಸರ್ಕಾರ ಇದೆ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಇದ್ದಾರೆ. ಈಗ ಆ ವಿಚಾರಗಳೆಲ್ಲ ಅಪ್ರಸ್ತುತ ಅಂತ ಹೇಳಿದ್ದಾನೆ. ಅದನ್ನೀಗಲೂ ಅದನ್ನೇ ರಿಪೀಟ್ ಮಾಡ್ತೇನೆ. ಅಲ್ಲ, ಲೋಕಸಭೆ ಚುನಾವಣೆ ಮುಗಿದ ಬಳಿಕ ಇದಕ್ಕೆ ಇನ್ನಷ್ಟು ಬಲ ಬರುತ್ತೆ ಈ ಧ್ವನಿಗೆ ಅನ್ನುವಂಥದ್ದು ಸರ್. ಅದೀಗ ಸದ್ಯಕ್ಕೆ ಅದ್ರ ಬಗ್ಗೆ ಚರ್ಚೆ ಮಾಡದೇ ಇರೋದೇ ಸೂಕ್ತ. ಚುನಾವಣೆಗೆ ಹೋಗ್ತಾ ಇದ್ದೀವಿ, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿ ಹೆಚ್ಚು ಸೀಟ್ಗಳನ್ನು ಗೆದ್ಸ್ಕೊಳ್ಳೋದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತೇಳಿ ನನ್ನ ಅನಿಸಿಕೆ ಅದು. ಯಾಕೆಂದರೆ ನಾವು ಹೆಚ್ಚು ಸೀಟ್ ಗೆದ್ದರೆ ಇನ್ನೂ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಶಕ್ತಿ ಬರುತ್ತೆ, ಸುಲಭವಾಗಿ ಆಡಳಿತ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಕೂಗು ಸರ್ ದಲಿತರ ಮತಗಳ ಕ್ರೋಢೀಕರಣಕ್ಕೆ ಅನುಕೂಲ ಆಗುತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಸರ್? ಗೊತ್ತಿಲ್ಲ, ಅದು ಯಾವ ರೀತಿ ನಾವು ವಿಶ್ಲೇಷಣೆ ಮಾಡ್ತೀವೋ ಆ ರೀತಿ ಒಬ್ಬೊಬ್ಬರು ಒಂದೊಂದು ರೀತಿ ವಿಶ್ಲೇಷಣೆ ಮಾಡ್ತಾರೆ. ಕೆಲವರು ನಾವು ಒಟ್ಟಿಗೆ ಮತ ಹಾಕಿಸ್ಕೊಳ್ಳೋದಕ್ಕೆ ಒಂದಿಷ್ಟು ಅವ್ರ ಮನವೊಲಿಸೋದಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಕೆಲವರು ಈಗ ಯಾಕೆ ಅಂತಾರೆ. ಇವೆಲ್ಲ ಚರ್ಚೆಗೆ ಬಿಟ್ಬಿಟ್ರೆ ಇದು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳಾಗ್ತವೆ. ಅದಕ್ಕೆ ನಾನು ಹೇಳಿದ್ದು ಈಗ ಅದು ಅಪ್ರಸ್ತುತ.